ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ನಿರ್ದೇಶಕ ಅನ್ನೋ ನಿರ್ದೋಷಕ ಈ ಸಂಚಿಕೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇದು ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳು. ಸತ್ಯಮೇವ ಜಯತೆ. ಸ್ನೇಹಿತರೆ, ಮೊದಲನೇದಾಗಿ ತುಂಬ ಧನ್ಯವಾದಗಳು. ಹಿಂದಿನ ಸಂಚಿಕೆ ನನ್ನ ಹುಟ್ಟುಹಬ್ಬದ ದಿವಸ ಅಂದರೆ ಜುಲೈ 9 ಪ್ರಸಾರ ಆಗಿತ್ತು. ಸಾಕಷ್ಟು ಜನ ನನಗೆ ಪ್ರೀತಿಯಿಂದ ಶುಭಾಶಯಗಳನ್ನ ಶುಭ ಹಾರೈಕೆಗಳನ್ನ ತಿಳಿಸಿದ್ರೆ ಪ್ರತಿಯೊಬ್ಬರಿಗೂ ಧನ್ಯೋಸ್ಮಿ. ಸಾರಿ, ನಾನು ರಿಪ್ಲೈ ಮಾಡೋದಕ್ಕಾಗಿಲ್ಲ. ಖಂಡಿತ ನಿಮಗೇನಾದರೂ ನನಗೆ ಹೇಳಬೇಕು, ಮಾತಾಡಬೇಕು ಅಥವಾ ಎನಿಥಿಂಗ್, ನಿಮ್ಮ ಸಜೆಷನ್ಸ್ ಏನಿದ್ರು ನನಗೆ 9019331986 ವಾಟ್ಸಪ್ ನಂಬರ್ಗೆ ಪ್ಲೀಸ್ ಮೆಸೇಜ್ ಮಾಡಿ. ಖಂಡಿತ ನಿಮ್ಮೆಲ್ಲ ಮೆಸೇಜ್ಗೂ ನಾನಲ್ಲಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ. ಅಂದರೆ ಕೆಲವರೆಲ್ಲ ಎಮೋಷ್ನಲ್ ಆಗಿದ್ರಿ, ಕೆಲವರೆಲ್ಲ ನಮ್ಮ ಅಪ್ಪ ಅಮ್ಮ ನೆನೆಸ್ಕೊಂಡು ಮಾತಾಡಿದ್ದು ತುಂಬ ಮನಸ್ಸಿಗೆ ತೊಗೋಬೇಡಿ ಅಂತ ಹೇಳಿ ಧೈರ್ಯ ಕೊಟ್ರಿ. ಥ್ಯಾಂಕ್ ಯು. ನನ್ನ ತಂದೆ ತಾಯಿನ ನೆನಪಿಸಿ ನಾವೆಲ್ಲ ಇದ್ದೀವಿ ಅಂತ ನೀವು ಮೆಸೇಜ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಚಂದಾದಾರರಿಗೆ. ಆ್ಯಂಡ್ ಥ್ಯಾಂಕ್ ಯು. ಕೆಲವರು ನನಗೆ ಪ್ರೀವಿಯಸ್ ಎಪಿಸೋಡ್ಗೆ ಒಂದು ಡೌಟ್ ಇದೆ, ನೀವಲ್ಲಿ ಕಿರ್ಚಾಡಿದ್ರಿ ಅಂತ ಹೇಳಿದ್ರಿ, ಊಟ ಇಲ್ಲ ಅಂತ ಕಿರ್ಚಾಡಿದ್ರೆ ಯಾವುದಕ್ಕೆ ಅಂತ ಕೇಳಿದ್ರು. ಇಲ್ಲ, ಊಟ ಇಲ್ಲ ಅಂತ ನಾನು ಕಿರ್ಚಾಡಿಲ್ಲ. ಮತ್ತೊಮ್ಮೆ ಕ್ಲಾರಿಫಿಕೇಷನ್, ಪರ್ಮಿಷನ್ ಸಿಕ್ಕಲಿಲ್ಲ ಅನ್ನೋ ಒಂದು ಸ್ಟ್ರೆಸ್ನಲ್ಲಿ ನಾನು ಕಿರ್ಚಾಡಿದ್ದು ನಿಜ. ಸೊ ಆ ಪರ್ಮಿಷನ್ ಲೆಟ್ರು ಕೂಡ ನನ್ನ ಹೆಸರಲ್ಲಿ ಬಂದಿದ್ದನ್ನು ಅಲ್ಲ ಕ್ಲಿಯರಾಗಿ ಓದಿ ಅನಿಸ್ತಿ. ಲಾಸ್ಟ್ ಸಂಚಿಕೆಯಲ್ಲಿ ನೋಡದಿರೋರು ಈ ಸಂಚಿಕೆಯಲ್ಲಿ ನೋಡೋಗಿದ್ರೆ ನೋಡಿ, ದಿಸ್ ಹ್ಯಾಸ್ ಬೀನ್ ಇಶ್ಯೂಡ್ ಟು ಡೈರೆಕ್ಟರ್ ರಘುರಾಮ್ DP ಅಂತಲೇ ಬರೆದಿದ್ದಾರೆ. ಆ ಪರ್ಮಿಷನ್ ಲೆಟ್ರನ್ನು ನನ್ನ ಹೆಸರಿಗೆ ಕೊಟ್ಟಿರೋದು. ಸೊ ಇಷ್ಟೆಲ್ಲ ಹಾಗೆ ಶೂಟಿಂಗ್, ನಾನು ಹೇಳಿದೆ ಇಷ್ಟು ಕೆಲಸಗಳಿತ್ತು ಅಲ್ಲಿ ಅಂತ. ಸೊ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಶೂಟಿಂಗ್ ಮಾಡೋದಕ್ಕೆ. ತರುಣ್ ಸುಧೀರ್ ಅವರು ನಾನು ಎಲ್ಲ ಡಿಸ್ಕಸ್ ಮಾಡಿಕೊಂಡು, ನಮ್ಮ ವೆಂಕಟೇಶ್ ಪ್ರಸಾದ್ ನಾನು ಎಲ್ಲ ಡಿಸ್ಕಸ್ ಮಾಡಿಕೊಂಡು ಶೂಟಿಂಗ್ ತುಂಬ ಹೆಕ್ಟಿಕ್ ಇತ್ತು, ತುಂಬ ಪ್ರೆಷರ್ ಇತ್ತು. ಯಾಕೆಂದರೆ ಸೋನಾಲ್ಗೆ 2 ಕಾಸ್ಟ್ಯೂಮ್ ಚೇಂಜ್ ಇತ್ತು, ಶಿವಣ್ಣಂಗೆ 2 ಕಾಸ್ಟ್ಯೂಮ್ ಚೇಂಜ್ ಇತ್ತು, ಬೇರೆ ಆರ್ಟಿಸ್ಟ್ಗಳಿಗೆಲ್ಲ ಒಂದೇ ಕಾಸ್ಟ್ಯೂಮು. ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗಬೇಕಂದ್ರೆ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕಾಗಿತ್ತು. ವಂಡರ್ ಮುಂದೆ ಒಂದು ವೈಟ್ ಸ್ಯಾರಿನಲ್ಲಿ ಬರ್ತಾರವರು, ಅದೇ ಆ್ಯಂಫಿ ಥಿಯೇಟ್ರ್ ಥರನೂ ಇದಾಗುತ್ತೆ. ಸಾಂಗ್ಗೆ ಬೇರೆ ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ. ಸೊ ಇದೆಲ್ಲವೂ ಟಪ ಮಾಡಿ ಕಬೀರ್ ಲಾಲ್ ಅವರು ನಿಜವಾಗ್ಲೂ ಆ ಚಳಿ, ಅದು ಸಿಕ್ಕಾಪಟ್ಟೆ ಚಳಿ, ಶ್ರೀಯುತರು ಹೇಳ್ದಂಗೆ ಬೇಸಿಗೆ ಅಲ್ಲ ಬಿಸಿಲಲ್ಲ, ತುಂಬ ಚಳಿ, ಫ್ರೀಸಿಂಗ್ ಕೋಲ್ಡು. ಆ ಎಲ್ಲ ಟೆಕ್ನಿಷಿಯನ್ಸ್ಗಳು ಜೊತೆಗೆ ವಯಸ್ಸಾದವರು ದತ್ತಣ್ಣ, ಶಾಂತಮ್ಮ, ಚಂದ್ರಶೇಖರ್ ಅವರು ಎಲ್ಲರೂ ಅಲ್ಲಿ ನಮಗೆ ಹೇಗಾಗೋಯ್ತು ಅಂತಂದರೆ, ಊಟ ಮಾಡೋದಕ್ಕೆ ಇವಾಗ ಅವರು ಒಳ್ಳೆ ಊಟ ಅರೇಂಜ್ ಮಾಡಿದ್ದಾರೆ, ಕೆಟ್ಟ ಊಟ ಅರೇಂಜ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಸಮಸ್ಯೆ ಏನಾಗಿತ್ತಂದರೆ, ನಾವು ಮಾಡ್ತಿರೋ ಜಾಗದಿಂದ ಊಟ ಮಾಡೋ ಜಾಗಕ್ಕೆ ಹೋಗೋಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡಿಬೇಕು. ದಟ್ ಈಸ್ ಫೈನ್, ಅಬ್ಸಲ್ಯೂಟ್ಲಿ ಫೈನ್, ತಪ್ಪಲ್ಲ. ಆದರೆ ಇರೋದು ಇವತ್ತು ಒಂದೇ ದಿವಸ. ಈ ಒಂದೇ ದಿವಸದಲ್ಲಿ ಈ ಊಟಕ್ಕೆ ಅಂತ ನಾವು ಶಿಫ್ಟ್ ಮಾಡಿದ್ರೆ ನಮಗೆ 2-3 ಅವರ್ಸ್ ಹೊಟ್ಟೋಗುತ್ತೆ. ಊಟಕ್ಕೆ ಒಂದು ಅರ್ಧ ಗಂಟೆ, ಹೋಗಿ ಬರೋಕ್ಕೊಂದು 1 ಅವರ್, 1.5 ಅವರ್ to 2 ಅವರ್ಸ್ ಹೊಟ್ಟೋಗುತ್ತೆ. ಮತ್ತು ಮೇಕಪ್ ಆಗಿ ಕಾಸ್ಟ್ಯೂಮ್ ಹಾಕ್ಕೊಂಡು ಶಾರ್ಟ್ ಮಾಡೋಷ್ಟೊತ್ತಿಗೆ ಆ ಪ್ರೆಷರ್ ಯಾರಿಗೂ ಗೊತ್ತಾಗಲಿಲ್ಲ. ಪರ್ಟಿಕ್ಯುಲರ್ಲಿ ಶ್ರೀಯುತರಿಗೆ ಗೊತ್ತೇ ಆಗಲಿಲ್ಲ ಅದು. ಸರಿ, ಊಟ ಗೀಟ ಅವತ್ತು ಯಾರೂ ಏನು ಇದು ಮಾಡಿಲ್ಲ. ಫಸ್ಟು ಈ ಪೋರ್ಷನ್ಸ್ ಎಲ್ಲ ಮುಗಿಸ್ಬಿಟ್ಟೆ. ಆಮೇಲೆ ವಯಸ್ಸಾದವ್ರನ್ನ ಕರ್ಕೊಂಡು ಅಷ್ಟು ದೂರ ನಡ್ಸ್ಕೊಂಡು ಕರ್ಕೊಂಬರೋದು ಆಟ ಅಲ್ಲ. ತುಂಬ ಫ್ರೀಸಿಂಗ್ ಕೋಲ್ಡ್ ಬೇರೆ, ತುಂಬ ಕೋಲ್ಡ್ ಇರಬೇಕಾದ್ರೆ ನಾವು ಹೆಚ್ಚಿಗೆ ನಡೆಯೋಕ್ಕಾಗಲ್ಲ. ಇದು ಬೇಸಿಕ್, ಇದು ಕಾಮನ್ ಸೆನ್ಸ್ ಇದು. ಸರಿ, ನಾನೇನು ಪ್ಲ್ಯಾನ್ ಮಾಡಿಬಿಟ್ಟೆ, ಫಸ್ಟೇ ಇವ್ರದ್ದೆಲ್ಲ ಕಾಂಬಿನೇಷನ್ ಶಾರ್ಟ್ಸ್ನ ಫಸ್ಟ್ ಮುಗಿಸ್ಬಿಟ್ಟೆ. ಅಂದರೆ ಇವ್ರು ಬರೋದು, ವಂಡರ್ ನೋಡೋದು, ವಂಡರ್ ಮುಂದೆ ಸೋನಾಲ್ ಚೌಹಾನ್ ಬರೋದು. ನೀವು ನೋಡಿ, ಇವರೆಲ್ಲ ಫಸ್ಟು ನಡ್ಕೊಂಡು ಆ ಕೇವ್ಸ್ ಥರ ಎಲ್ಲ ಇದೆಲ್ಲ ಅದು ನಡ್ಕೊಂಬರ್ತಿರೋದ್ರಲ್ಲಿ ಸೋನಾಲ್ ಇಲ್ಲ. ಆ ಸಿನಿಮಾದಲ್ಲಿ ಇದ್ದಿದ್ದ ದೃಶ್ಯನೇ ಆ ವಂಡರ್ ಮುಂದೆ ಒಂದು ವಂಡರ್ಫುಲ್ಲಾಗಿ ಅವ್ರು ಬರೋದು ಅನ್ನೋ ಥರ. ಅದೆಲ್ಲ ಇನ್ನೂ ತುಂಬ ಕಟ್ ಶಾರ್ಟ್ಸು, ಕ್ಲೋಸಪ್ಸು ತುಂಬ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ. ಟೈಮ್ ನನಗೆ ಆಗಲೇ ಇಲ್ಲ. ಅದನ್ನು ಐ ಆಮ್ ಸಾರಿ, ಅದನ್ನಿಂದ ಕೆಲವ್ಯಾರಿಗಾರು ಡಿಸಪಾಯಿಂಟ್ ಆಗಿದ್ದರೆ ತುಂಬ ಏನೇನೋ ಅಂದ್ಕೊಂಡಿದ್ದೆ. ಅಲ್ಲಿ ಇದೊಂದು ಕಾಮಿಡಿ ಇದೆ, ಇದನ್ನು ಜ್ಞಾಪಕ ಇಟ್ಕೊಂಡ್ರೆ ನಾನು ನೆಕ್ಸ್ಟ್ ಬಂದಾಗ ಹೇಳ್ತೀನಿ. ನಮ್ಮ ವೆಂಕಟೇಶ್ ಪ್ರಸಾದ್ ಆರ್ಟಿಸ್ಟ್ಗೆ ಒಂದು ಅಲ್ಲಿ ಚಳಿ ಅಂದ್ಬಿಟ್ಟು ಆ ಕಾಸ್ಟ್ಯೂಮ್ ಹಾಕ್ಬಿಟ್ರು ಅವರು. ಒಂದು ಬ್ಲ್ಯಾಕ್ ಶರ್ಟು, ಒಳಗಡೆ ಒಂದು ಶರ್ಟು, ಒಂದು ಅಲ್ಲೇನೋ ತಲೆಗೆ ಸುತ್ತೋ ಥರ ಬಟ್ಟೆ ಥರ, ಅದು ಇದೆಲ್ಲ ಮಾಡ್ಕೊಂಬಿಟ್ರು. ಆ ಆಂಫಿ ಥಿಯೇಟ್ರ್ ಸೀನೇ ಇವ್ರದ್ದೆಲ್ಲ ಕಾಂಬಿನೇಷನಲ್ಲಿ ಅಲ್ಲಿ ಪೆಟ್ರಾನಲ್ಲಿ ತೆಗೆದಿದ್ದು ಲಾಸ್ಟು. ಅದನ್ನೆಲ್ಲ ತೆಗೆದುಬಿಟ್ಟು ಇವ್ರನ್ನ ಬ್ರೇಕ್ ಮಾಡಿ ಕಳಿಸ್ಬಿಟ್ಟೆ, ನೀವು ಹೋಗಿ ರಿಲ್ಯಾಕ್ಸ್ ಆಗಿಬಿಡಿ ಅಂತ. ನಮಗೆ ಊಟ ಬೇಕಿತ್ತು. ಟೆಕ್ನಿಷಿಯನ್ಸ್, ನನ್ನ ಟೆಕ್ನಿಷಿಯನ್ಸು ಕಬೀರ್ ಲಾಲ್ ಹಿಡಿದು ಎಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು, ಶಿವಣ್ಣ ಅವರು, ಸೋನಾಲ್ ಅವರು, ಅವ್ರಿಗೆಲ್ಲ ಊಟಕ್ಕೆಲ್ಲ ಇಲ್ಲ, ಯು ಫಿನಿಶ್, ನೀವು ಮುಗಿಸ್ಬಿಡಿ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರೆಷರ್ ಅಂತ ಊಟ ತಿಂಡಿಗೆ ಪ್ರಾಮುಖ್ಯತೆ ಕೊಡದೆ ಅಲ್ಲೇ ಏನೋ ತಂದ್ಕೊಡೋರು ಪ್ರೊಡಕ್ಷನ್ ಅವ್ರು, ಪಾಪ ಅಲ್ಲಿ ಇದ್ದವರು ಯಾರನ್ನ ಹೈರ್ ಮಾಡಿದರು, ಅದನ್ನೇ ಸಣ್ಣ ಪುಟ್ಟ ತಿನ್ಕೊಂಡು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಮುಗಿಸ್ಬೇಕು ಅಂತ ಅಲ್ಲಿ ಸಾಂಗ್ ಬಿಟ್ಸ್ಗಳನ್ನೆಲ್ಲ ತೆಗೆದು ಆವತ್ತಿನ ದಿವಸ ಹಂಗೂ ಹಿಂಗೂ ಅಂದ್ಕೊಂಡಿದ್ದು ಶೂಟಿಂಗ್ನೆಲ್ಲ ಆ್ಯಸ್ ಪರ್ ಪ್ಲ್ಯಾನ್ ಮುಗಿಸಿ
ವೈಂಡ್ ಅಪ್ ಮಾಡಿದೆ. ನೆಕ್ಸ್ಟ್ ಡೇ ನಾವು ಅಮಾನ್ಗೆ ಹೋಗಬೇಕಾಗಿತ್ತು. ಅಮಾನಲ್ಲಿ 1 ಡೇ ಶೂಟ್ ಇತ್ತು. ಯಾಕೆಂದರೆ ತುಂಬ ಎಕ್ಸ್ಪೆನ್ಸಿವ್ ಸಿಟಿ ಅದು, ಅಲ್ಲಿ ತುಂಬ ಖರ್ಚಾಗ್ಬಿಡೋದು ಜಾಸ್ತಿ. ಸೊ ಹಾಗಾಗಿ ಅಮಾನಲ್ಲಿ ನಡೆಯೋ ಪೋರ್ಷನ್ ಎಲ್ಲನೂ ನಾವು ದುಬೈಯಲ್ಲಿ ಶೂಟ್ ಮಾಡಿದ್ವಿ. ಸೊ ಕೆಲವು ಶಾರ್ಟ್ಸ್ ಅಮಾನಲ್ಲಿ ತೆಗಿಬೇಕಾಗಿತ್ತು, ನಾನು ಹೇಳ್ತೀನಿ ಅದನ್ನು. ಅದಕ್ಕೆ ನಾವು ಅಮಾನ್ಗೆ ಶಿಫ್ಟ್ ಆಗಬೇಕಾಗಿತ್ತು. ಎಲ್ಲರೂ ಬೆಳಗ್ಗೆ ಅಲ್ಲಿ ಜಾರ್ಡನಲ್ಲಿ ಡೆಡ್ ಸಿ ಅಂತ ಇದೆ, ನಿಮಗೆ ಗೊತ್ತಿರುತ್ತೆ. ಅಂದರೆ ಅಲ್ಲಿ ಮುಳುಗಲ್ಲ, ಫ್ಲೋಟ್ ಆಗ್ತೀವಿ. ಆ ಡೆಡ್ ಸಿ ನೋಡಬೇಕು ಅಂತ ತುಂಬ ಜನ ನಮ್ಮ ಟೆಕ್ನಿಷಿಯನ್ಸ್ಗೆ ಇವ್ರಿಗೆಲ್ರಿಗೂ ಆಸೆ ಇತ್ತು. ಬೆಳಗ್ಗೆ ಹೋಟ್ಲಿಂದೆಲ್ಲ ಚೆಕ್ಔಟ್ ಮಾಡ್ಕೊಂಡ್ವಿ. ಆ್ಯಂಡ್ ರಾತ್ರಿ ಊಟದ್ದು ಇಲ್ಲಿ ಇದು ಹೋಗೋಕ್ಕೆ ಮುಂಚೆ ಇದು ಹೇಳ್ಬಿಟ್ಟು ಅಲ್ಲಿಗೆ ಬರ್ತೀನಿ. ನಾನು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ, ನನಗೇನು ಅನಿಸುತ್ತೆ ನಾನು ಹೇಳ್ಕೊಂಡು ಹೋಗ್ತೀನಿ. ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬರ್ತಾಯಿದ್ದೀನಿ. ಎಡಕಲ್ಲು ಚಂದ್ರಶೇಖರ್ ಅವ್ರ ಬಗ್ಗೆ ನಾನು ಹೇಳಿದ್ದೆ, ಅವರ ಹೆಲ್ತು ಕೈ ಕೊಡೋದು ಅಂತ ಪ್ರೀವಿಯಸ್ ಎಪಿಸೋಡ್ಗಳಲ್ಲಿ. ನಮಗೆ ರಾತ್ರಿ ಇಲ್ಲಿ ಊಟಗಳು ಸೆಟ್ ಆಗಲಿಲ್ಲ ಅಲ್ಲಿ, ಯಾಕೆಂದರೆ ನಾನ್ ವೆಜ್ಗೆ ತುಂಬ ಒಳ್ಳೆ ಸ್ಪ್ರೆಡ್ ಇತ್ತು, ನಮ್ಮ ವೆಜಿಟೇರಿಯನ್ಸ್ಗೆ ಅಲ್ಲಿ ಸೆಟ್ ಆಗಿಲ್ಲ, ನನಗಂತೂ ಸೆಟ್ ಆಗಲಿಲ್ಲ. ಸೊ ನನ್ನ ವೈಫ್ ಏನು ಮಾಡಿದರು, ಮನೆಯಿಂದ ಇಲ್ಲಿ ಅವಾಗ MTRದು ರೆಡಿಮೇಡ್ ಮಿಕ್ಸು ಬಿಸಿಬೇಳೆ ಬಾತು, ಉಪ್ಪಿಟ್ಟು ಈ ಥರದ್ದೆಲ್ಲ ತಂದಿದ್ದರು. ಪ್ಲೇಟ್ಸ್ನ ನಾವು ಕೆಳಗಡೆ ಎಲ್ಲಿದ್ವಿ ಆ ಹೋಟ್ಲಿಂದ ಖಾಲಿ ಪ್ಲೇಟ್ಸ್ನ ತರಿಸ್ಕೊಂಡು ಅದನ್ನು ಬಿಸಿನೀರಲ್ಲಿ ಡಿಪ್ ಮಾಡಿದ್ರೆ ಅದು ಆಗೋದು. ಅದು ಇವಾಗಲೂ ಇದೆ, ತಮಗೆ ಗೊತ್ತಿರ್ಬೋದು. ಅದನ್ನು ನನಗೆ ಪರ್ಟಿಕ್ಯುಲರ್ಲಿ ಅದೊಂಥರ ಸರಿ ಹೋಗದೆ ಇದ್ದಿದ್ದು ಏನಕ್ಕೆ ಅಂತಂದರೆ, ಬಿಸಿನೀರು ಅವರು ಅಲ್ಲಿಂದ ಕೊಡ್ತಾಯಿರಲ್ಲ, ತರೋ ಬಿಸಿನೀರು ಸಾಕಾಗ್ತಿರ್ಲಿಲ್ಲ ನಮಗೆ. ಅಂದರೆ ತರೋಷ್ಟೊತ್ತಿಗೆ ಫ್ಲಾಸ್ಕಲ್ಲಿ ತಂದರೆ ಅಷ್ಟು ಸುಡೋ ಬಿಸಿ ಇರ್ತಾ ಇರಲಿಲ್ಲ. ಇದಕ್ಕೆ ಸುಡೋ ಬಿಸಿ ಇಟ್ಟರೆ ಚೆನ್ನಾಗಿ ಬಾಯ್ಲ್ ಆಗೋದು. ಟಾಯ್ಲೆಟ್ ಸಿಂಕಲ್ಲಿ ಹಾಟ್ ವಾಟರ್ನ ಬಿಟ್ಟು ಅದರಲ್ಲಿ ಡಿಪ್ ಮಾಡಿ ಲಾಕ್ ಮಾಡಿಬಿಟ್ಟು ತಿಂತಿದ್ದೀವಿ. ನಾನು, ನನ್ನ ಶ್ರೀಮತಿ, ಪಾಪ ಚಂದ್ರು ಅವರು ಕೂಡ ನಮ್ಮ ಜೊತೆಗೇ ಅದನ್ನು ಊಟ ಮಾಡಿದ್ದಾರೆ. ಇದಾಯಿತು. ಇದೆಲ್ಲ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ 3 ಅವರ್ಸ್ ಜರ್ನಿ ಪೆಟ್ರಾಯಿಂದ ಅಮಾನ್ ಸಿಟಿಗೆ. ಸೊ ಹೋಗೋಣ, ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು 9:30 ಹೊರಟ್ರೆ ಒಂದು 12:30 ಹೋಗ್ತೀವಿ. ಚೆಕ್-ಇನ್ ಕರೆಕ್ಟಾಗಿ 12 o'clock ಚೆಕ್-ಇನ್ ಆಗಿ ಅಲ್ಲಿ ಆಮೇಲಿಂದ ರೆಸ್ಟ್ ಮಾಡಿಬಿಟ್ಟು ಕೆಲವು ಡೆಡ್ ಹೋಗೋರು ಹೋಗ್ಬೋದು ಅಂತ ಮಾಡಿದ್ರೆ, ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳಿದೆ ಯಾವನೋ ಒಬ್ಬ ಮಿಸ್ ಆಗಿಬಿಟ್ಟ ಅಂತ. ಅಯ್ಯೋ ಸ್ನೇಹಿತರೆ, ಆತ ಬಂದ್ಬಿಟ್ಟು ಒಬ್ಬ ಫಿರೋಜ್ ಅಂತ, ಕಬೀರ್ ಲಾಲ್ ಸರ್ ಟೀಮ್ನವರು, ಕ್ಯಾಮ್ರಾ ಟೀಮ್ನವರು, ಬಾಂಬೆ ಟೀಮ್ ಅವರ ಅಸಿಸ್ಟೆಂಟು ಯಾರು. ಆತ ಮಿಸ್ ಆಗಿಬಿಟ್ಟ, ಏನು ನ್ಯಾಚುರಲಾಗಿ ಮಿಸ್ ಆಗಿಲ್ಲ. ಅಲ್ಲೇ ಅಂದರೆ ಅವ್ನ ಪಾಸ್ಪೋರ್ಟ್ ಇದೆ, ಎಲ್ಲ ಇದೆ, ಅಲ್ಲೇ ಸೆಟ್ಲಾಗ್ಬಿಡೋಣ ಜಾರ್ಡನಲ್ಲೇನೇ, ವಾಪಸ್ ಬರೋದೇ ಬೇಡ ಅಂತ ಸೆಟ್ಲಾಗ್ಬಿಟ್ಟ ಪುಣ್ಯಾತ್ಮ. ಕಾದ್ವಿ ಶಿವಣ್ಣ ಅವರು ಸಪ್ರೇಟಾಗಿ ಹೊರಟ್ಬಿಟ್ರು, ಅವ್ರ ಕಾರಿತ್ತು ಹೊರಟ್ಬಿಟ್ರು. ನಾವು ಎಂಟೈರ್ ಕ್ರೂ ಕಾದ್ವಿ ಇವ್ನು ಪತ್ತೆ ಇಲ್ಲ. ಒಬ್ಬರೊಬ್ಬರು ಒಂದೊಂದು ದಿಕ್ಕಲ್ಲಿ ಹುಡುಕ್ತಾ ಇದ್ದೀವಿ ಅವನನ್ನು, ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ಅಲ್ಲೆಲ್ಲ ಒಂಟೆಗಳ ಜೊತೆ ಕೂತ್ಕೊಂಡ್ಬಿಟ್ಟಿದ್ದ ಪುಣ್ಯಾತ್ಮ. ಅವನು ಸಿಕ್ಕಿದೆ ನಮಗೆ 3 ಗಂಟೆ 3:30. ಸರಿ, ಅಲ್ಲಿಂದ 4:15 ಹೊರಟು ನಾವು ಅಮಾನ್ ಸಿಟಿಗೆ ಬರೋ ಅಷ್ಟೊತ್ತಿಗೆ ನಮಗೆ ನೈಟ್ ಎಫೆಕ್ಟ್ ಒಂದು ಸೀನ್ ಶೂಟ್ ಮಾಡಬೇಕಾಗಿದೆ. ನಾವು ಅವತ್ತು ಆಗಲಿಲ್ಲ, ಈ ಪುಣ್ಯಾತ್ಮನಿಂದ ಆಗಲಿಲ್ಲ. ಅವನ್ನ ಹುಡ್ಕೊಂಡೋಗಿ ಕರ್ಕೊಂಬಂದು ರೂಮಲ್ಲಿ ಚೆಕ್-ಇನ್ ಆಗಿ ಫ್ರೆಶ್ ಆಗಿ, ಅವತ್ತು ಪಾಪದ ಕೆಲವರು ಬೇಜಾರಾಯಿತು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಮೋಹನ್ ಮಾಳ್ಗಿ ಅಂತ ಏನು ಅಸೋಸಿಯೇಟ್ ಇದ್ರು, ಅವ್ರಿಗೆ ತುಂಬ ಡೆಡ್ ಸೀನ್ ನೋಡಬೇಕು ಅಂತ ಆಸೆ ಇತ್ತು. ಯಾವಾಗಾರು ಈಗ ಸಿಕ್ಕಿದಾಗಲೂ ಸಾರ್ ಅವತ್ತಂಗೆ ಮಿಸ್ ಆಯ್ತಲ್ಲ ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಚೆಕ್ಕಾಗಿ ಫ್ರೆಶ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಏನು ಮಾಡಿದ್ವಿ ಅಂತಂದರೆ, ಅಲ್ಲೊಂದು ಬ್ಯೂಟಿಫುಲ್ ಥಿಂಗ್ ಇದೆ, ನಾನು ಫೋಟೋನ ಹಾಕ್ತೀನಿ. ಇದೊಂದು ಹಾಡು ಬರುತ್ತೆ, ಚಲುವೆ ನಿನ್ನೆ ನೋಡಲು, SPB ಸರ್ ಹೇಳಿರೋ ಹಾಡು. ಆಟ ನೋಡೋನು ಮೈಕಾರ ಶಿವನು ಅಂತ ಲಿರಿಕ್ಸ್ ಬರುತ್ತೆ. ನನಗೆ ಅಲ್ಲಿಗೆ ಈಶ್ವರನ ಹೆಂಗೆ ತರ್ತೀರ ಅಲ್ಲ ಒಂದು ಬ್ಯೂಟಿಫುಲ್ ಏನಂದರೆ, ಅಮಾನ್ ಸಿಟಿನಲ್ಲಿ ಒಂದು ಕಡೆ ಚರ್ಚು, ಇನ್ನೊಂದು ಕಡೆ ಮಾಸ್ಕ್ ಇದೆ. ನಾನು ಅದನ್ನು ಲೊಕೇಶನ್ ನೋಡೋಕೆ ಹೋದಾಗಲೇ ಇಲ್ಲಿ ಈ ಶಾರ್ಟ್ ತೆಗಿಬೋದು ಅಂತ ಒಂದು ಪ್ಲ್ಯಾನ್ ಆಗಿದ್ವಿ. ಅಲ್ಲಿ ಬಂದ್ಬಿಟ್ಟು ಶಿವಣ್ಣ ಹಿಂಗೆ ಅಂದ್ಕೊಂಡು ಒಂದು ಪಾಪ ಅವ್ರಿಗೆ ಒಂದು ಬಂದು ಹಿಂಗೆ ಹೊಡ್ಕೋತಾರೆ, ಹಿಂಗೆ ಒಂದು ಅದು ನಿಜವಾಗ್ಲೂ ಶಿವಣ್ಣ ಅವ್ರಿಗೆ ಶೋಲ್ಡ್ರಿಗೆ ಏಟ್ ಬಿತ್ತದು. ಆ ಕೆಲವು, ಯಾಕೆಂದರೆ ದುಬೈನಲ್ಲೇ ಎಲ್ಲ ಮಾಡೋದಕ್ಕಿಂತ ಇಲ್ಲಿ ಒನ್ ಡೇ ನಮ್ಗೆ ಇದೆಯಲ್ಲ, ಇಲ್ಲಿ ಅಮಾನ್ ಸಿಟಿನಲ್ಲೂ ಕೆಲವು ಬೋರ್ಡ್ಸು, ಔಟ್ಡೋರ್ ಶಾಟ್ಸು, ಶಿವಣ್ಣ ನಡ್ಕೊಂಬರೋದು, ಕಾರಲ್ಲಿ ಬರೋದು, ಆ ಸಿಟಿನ ಕಮಿಟ್ ಮಾಡೋ ಹಂಗೆಲ್ಲ ಕೆಲವು ಅದನ್ನು ತೆಗೆದ್ವಿ. ಆ್ಯಂಡ್ ದುಬೈಯಲ್ಲಿ ಮಾಲ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಟು ಶೂಟ್. ಅದು ಕೆಲವು ಅವತ್ತು ಹೆಂಗಿತ್ತು ಕಂಡೀಷನ್ ಅಂದರೆ, ರಾತ್ರಿ ಹೊತ್ತು ಕೊಡೋರು, ನಮಗೆ ವರ್ಕಿಂಗ್ ಬೇಕಾಗಿತ್ತು. ಸೊ ಒಂದು ಮೆಕ್ಕಾ ಮಾಲ್ ಅಂತ ಸಿಕ್ತು. ಆ ಮೆಕ್ಕಾ ಮಾಲ್ನಲ್ಲಿ ಒಂದು 2 ಸೀನ್ ಮಾಡಬೇಕಾಗಿತ್ತು. ಆ 2 ಸೀನ್ ಶೂಟ್ ಮಾಡಿದ್ವಿ. ಆ್ಯಂಡ್ ಇಡೀ ಈ ಕ್ರೂ ಜೊತೆ ಒಂದು ಸೀನ್ ಮಾಡಬೇಕಾಗಿತ್ತು, ಎಲ್ಲರೂ ನಡ್ಕೊಂಡು ಬರುವಂಥದ್ದು. ನೈಟ್ ಎಫೆಕ್ಟಲ್ಲಿ ಹೇಳಿದ್ನಲ್ಲ ಅವತ್ತು ರಾತ್ರಿ ಮಾಡಬೇಕಂತ, ಆ ನೈಟ್ ಎಫೆಕ್ಟ್ ಸೀನು ಕೂಡ ಅವತ್ತು ಅಲ್ಲಿ ಮಾಡಿದೆ.
ಇಲ್ಲಿ ಸ್ವಲ್ಪ ಚಂದ್ರಶೇಖರ್ ಅವ್ರಿಗೆ ಅದು ಏನು ವ್ಯತ್ಯಾಸ ಆಯಿತು ಊಟದಲ್ಲಿ ಏನೋ ಗೊತ್ತಿಲ್ಲ. ಯಾಕೆಂದರೆ ಇನ್ನೂ 22 ದಿವಸದ ಶೂಟಿಂಗ್ ದುಬೈಯಲ್ಲಿದೆ. ನಾವು ಪೆಟ್ರಾಲಿ 2 ದಿವಸ, ಅಮಾನಲ್ಲಿ 2 ದಿವಸ, 4 ದಿವಸ ಮಾಡಿರೋದು. ಇನ್ನು ಮೇಜರ್ ಪೋರ್ಷನ್ ದುಬೈನಲ್ಲೇ ನಾವು ಮಾಡ್ಕೊಂಡಿದ್ದು ಬಿಕಾಸ್ ಆಫ್ ದ ಬಜೆಟ್. ನಾನು ಇಲ್ಲಿ ಎಕ್ಸ್ಪೆನ್ಸ್ ಆಗುತ್ತೆ ಅಂತ ಹೇಳಿದ್ದು. ಸರಿ ಎಲ್ಲ ಮಾಡಿದ್ವಿ, ಎಲ್ಲ ಮಾಡಿ ಪ್ಯಾಕ್ ಯಾಕೋ ಟಯರ್ಡ್ ಅಂತ ಚಂದ್ರು ಅವ್ರು ಹೇಳ್ತಾನೆ ಇದ್ರು. ಏನಿಲ್ಲಣ್ಣ ಎಕ್ಸಸ್ ಕಂಟಿನ್ಯೂಸ್ ಶೂಟ್ ಮಾಡಿದ್ದೀವಲ್ಲ ಅದಕ್ಕೆ ಹಂಗಿರುತ್ತೆ ಅಂತ. ಗ್ಲೂಕೋಸ್ ನೀರು ಕೊಡ್ಸೋಕೆ ಹೋದಾಗ ಅವ್ರು ಗ್ಲೂಕೋಸ್ ನೀರು ಕುಡಿತಾ ಇರಲಿಲ್ಲ ಬಿಕಾಸ್ ಅವ್ರು ಡಯಾಬಿಟೀಸ್ ಇತ್ತು. ಸೊ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಅವರು ಗ್ಲೂಕೋಸ್ ನೀರು ಕುಡಿತಾ ಇರಲಿಲ್ಲ. ನೀರು ಕುಡಿಯೋರು ಅದೊಂಥರ. ಆದರೂ ಹಿ ವಾಸ್ ನಾಟ್ ಕಂಫರ್ಟಬಲ್. ಏನೋ ಪಾಪ ಇರೋದನ್ನೇ ತಿಂದು ಮಾಡಿಕೊಂಡು ಆರಾಮಾಗಿರೋರು. ಸರಿ, ಇಡೀ ಕ್ರೂ ಎಲ್ಲವೂ ಪ್ಯಾಕಪ್ ಮಾಡಿಕೊಂಡು ಇನ್ನೇನು ನಾವು ದುಬೈಗೆ ಹೊರಡಬೇಕು. ಅಲ್ಲಿವರೆಗೂ ಸ್ನೇಹಿತರೆ ನಮಗೆ ಅಲ್ಲಿ ಶೂಟ್ ಮಾಡಬೇಕಾಗಿ ಸಾಂಗು ಜನ್ಮ ಜೋಡಿ ರಾಜ್ಕುಮಾರ ಸಾಂಗ್ಸ್ ನಮ್ಮ ಕೈಯಲ್ಲಿತ್ತು. ಓ ಪ್ರಿಯತಮ ಫಸ್ಟ್ ಆಫ್ ಆ ಡೆಸರ್ಟ್ ಪೋರ್ಷನ್ ಮಾಡಬೇಕಾಗಿತ್ತು. ಒಲವೇ ನಿನ್ನ ನೋಡಲು ಸಾಂಗ್ದು ಬಿಡ್ಸು ಕೆಲವು ಸೋನಾಲ್ದು ಪೋರ್ಷನ್ಸು, ಶಿವಣ್ಣನ ಕೆಲವು ಮಾಂಟೇಜಸ್ಸು ಶೂಟ್ ಮಾಡಬೇಕಾಗಿತ್ತು. ದುಬೈನಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ಶೂಟ್ ಮಾಡಬೇಕು. ರೀಮಿಕ್ಸ್ ವರ್ಷನ್ ಆಫ್ ಹುಟ್ಟಿದರೆ ಕನ್ನಡ. ಆ ಹಾಡು ನನ್ನ ಕೈಗೆ ಬಂದಿಲ್ಲ. ಹರಿ ಸರ್ ನಾನು ಫಾಲೋ ಅಪ್ ಮಾಡ್ತಿದ್ದೆ, ಸರ್ ಆಗ್ತಿದೆ ಸ್ವಲ್ಪ. ಯಾಕೆಂದರೆ ಅವ್ರಿಗೂ ತುಂಬ ದೊಡ್ಡ ಜವಾಬ್ದಾರಿ. ಅದು ಕನ್ನಡದ ಅನಧಿಕೃತ ರಾಜ್ಯಗೀತೆ ಅದು. ಆ ಹಾಡನ್ನ ಮತ್ತೆ ನಾವೆಲ್ಲೂ ಹಾಳು ಮಾಡಬಾರ್ದು ಸರ್. ಇದನ್ನು ಅದ್ಭುತವಾಗಿ ಮಾಡಿದ್ದಾರೆ ಹಂಸಲೇಖ ಅವರು. ಅದಕ್ಕೆಲ್ಲೂ ಆ ಘನತೆಗೆ ಧಕ್ಕೆ ಬರದೇ ಇರೋ ರೀತಿ ಮಾಡಬೇಕು, ಚೂರು ಟೈಮ್ ಕೊಡಿ ಅಂದಿದ್ರು. ಆ ಒಂದು ಸಾಂಗ್ ಬಂದಿರಲಿಲ್ಲ. ಆಮೇಲೆ ಹರಿ ಸರ್ ಫೋನ್ ಮಾಡಿದ್ರು, ಸರ್ ಸಾಂಗ್ ಮೇಲ್ ಮಾಡಿದ್ರು ಅವರು. ಇನ್ನೆಲ್ಲವೂ ಅವಾಗ ನಾಗರ ಅಂತ ಬರೋದು, ನಾಗರಾಗ ನಾವು ಕಾಪಿ ಮಾಡ್ಕೊತಿದ್ವಿ. ಈ ಸಾಂಗ್ ಆಗಿರಲಿಲ್ಲ. ಮೇಲ್ ಮಾಡ್ತಾರಂಗೆ ಐ ಶುಡ್ ರಿಮೆಂಬರ್ ತರುಣ್ ಸುಧೀರ್. ನಾನು ತರುಣ್ ಇಬ್ಬರೂ ಓಡೋಗ್ಬಿಟ್ಟು ಆ ಹೋಟ್ಲಲ್ಲೇ ಸೈಬರ್ ರೂಮ್ ಇತ್ತು. ಸೈಬರ್ ರೂಮಲ್ಲಿ ಹಾಡನ್ನ ಕೇಳಿ ಆ ಸಿ ಡಿನ ಬರ್ನ್ ಮಾಡಿದ್ವಿ. ತರುಣ್ ಅಂತೂ ಸೋ ಎಕ್ಸೈಟೆಡ್. ಆ ಸಿ ಡಿ ನನಗೆ ಫಸ್ಟ್ ತರುಣ್ ಕೊಟ್ಟೇ ಇಲ್ಲ ಸುಮಾರು ಹೊತ್ತು. ಆ ಸಿ ಡಿನ ಲ್ಯಾಪ್ಟಾಪಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಕೇಳ್ತಾನೆ ಇದ್ರು. ಹಿ ಈಸ್ ದ ಗಾನ ಗಂಧರ್ವ, ಹಿ ಈಸ್ ರಸಿಕರ ರಾಜ, ಹಿ ಈಸ್ ನಟ ಸಾರ್ವಭೌಮ, ಹಿ ಈಸ್ ದ ವೀರ ಕೇಸರಿ. ಈ ಪೋರ್ಷನ್ಸ್ ಎಲ್ಲ ನೋಡಿ ಇವತ್ತು ಮೈ ಜುಮ್ ಅನ್ನತ್ತೆ. ಆ ಸಾಂಗ್ನ ಅಷ್ಟೊತ್ತಿ ಕೇಳಿದ್ವಿ. ಶಿವಣ್ಣ ಅವ್ರಿಗೆ ಕೇಳಿಸಿದ್ವಿ. ಅದನ್ನು ನಾನು ಏನು ಮಾಡಿದೆ, ಆ ಸೌಂಡ್ ಎಫೆಕ್ಟ್ ಚೆನ್ನಾಗಿ ಕೇಳಬೇಕು ಅಂತ ನನ್ನ ಹತ್ರ ಐಪಾಡ್ ಅಂತ ಬರೋದು ಅವಾಗ. ಆ ಐಪಾಡ್ಗೆ ಐಟ್ಯೂನ್ಸಿಂದ ಅದನ್ನು ಹಾಕಿ ಅದನ್ನು ಶಿವಣ್ಣ ಅವರು ತುಂಬ ಖುಷಿಯಾದರು. ಅವ್ರ ಮನೆಯವರೆಲ್ಲರೂ ತುಂಬ ಖುಷಿಯಾದರು. ಈ ಸಾಂಗ್ ಹಿಂಗೆ ತೆಗಿಬೇಕಮ್ಮ ದುಬೈಯಲ್ಲಿ ಅಂತೆಲ್ಲ ಹೇಳಿದ್ರು. ನಮ್ಮ ಶ್ರೀಯುತರು ಹೇಳಿದ್ರಲ್ಲ 12 ಗಂಟೆಗೆ ಶಾಟ್ ತೆಗೆದುಬಿಟ್ಟ, ಎತ್ತಾಡ್ಬಿಟ್ರು ಶಿವಣ್ಣ, ಬೈದುಬಿಟ್ರು ಅಂತ. ಅದೆಲ್ಲ ಇವಾಗ ನೆಕ್ಸ್ಟ್ ಬರುತ್ತೆ. ಸೊ ಇಷ್ಟೆಲ್ಲ ಈ ಸಾಂಗು ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಅನ್ನೋ ಹಾಡನ್ನ ಕೇಳಿಕೊಂಡು ಖುಷಿಯಾಗಿ ನಾವೆಲ್ಲರೂ ದುಬೈಗೆ ಫ್ಲೈಟ್ನ ಹತ್ತಿದ್ವಿ. ದುಬೈಗೆ ಪ್ರಯಾಣ ಬೆಳೆಸಿದ್ವಿ. ದುಬೈಗೆ ಲ್ಯಾಂಡ್ ಆದ್ವಿ. ದುಬೈಗೆ ಲ್ಯಾಂಡ್ ಆಗಿ ಎಲ್ಲರೂ ನಮ್ಮ ರೆಸ್ಪೆಕ್ಟಿವ್ ಹೋಟ್ಲಲ್ಲಿ ಚೆಕ್ ಇನ್ ಆದ್ವಿ. ದುಬೈನಲ್ಲಿ ಏನೇನು ತುಂಬ ಕೆಲಸಗಳಿತ್ತು. ದುಬೈಯಲ್ಲಿ ನಾವು ಇಲ್ಲೇ ಒಂದು ಆರಾಮಾಗಿ ರಿಲ್ಯಾಕ್ಸಾಗಿ ಮಾಡೋಣ ಅಂದ್ಕೊಂಡು ಹೋಗೋ ಅಷ್ಟೊತ್ತಿಗೆ ತುಂಬ ಪ್ರೆಷರ್ ಆಗ್ಬಿಡ್ತು ಬಿಕಾಸ್ ಆಫ್ ದ ಪರ್ಮಿಷನ್ ಆ್ಯಂಡ್ ಅದರ್ ಥಿಂಗ್. ದುಬೈಯಲ್ಲಿ ನಮಗೆ ಅಂದ್ಕೊಂಡಿರೋದೇ ತುಂಬ ದಿವಸಕ್ಕೆ ಒಂದು ತುಂಬ ದೊಡ್ಡ ಬಂಚ್ಗಳು ಮಾಡ್ಕೋಬೇಕಾಗಿತ್ತು. ಸೀನ್ಗಳು ಎಲ್ಲ ಔಟ್ಡೋರ್ ಸೀನ್ಗಳು ಮಾಡ್ಕೋಬೇಕಾಗಿತ್ತು. ಎಲ್ಲ ಪ್ರಿಪೇರ್ ಆದ್ವಿ, ಚಾರ್ಜ್ ಆದ್ವಿ. ಆವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನನಗೆ ಫೋನ್ ಮಾಡಿದ್ರು. ದರ್ಶನ್ ಅವ್ರು ಫೋನ್ ಮಾಡಿ ಅವ್ರದ್ದು ಯೋಧ ಅನ್ನೋ ಒಂದು ಯೋಧ ಸಿನಿಮಾಗೆ ಅಲ್ಲೇ ದುಬೈಯಲ್ಲೇ ಸಾಂಗ್ ಮಾಡೋಣ ಅಂತೀವಿ, ನಿಮ್ಮ ಕೋಆರ್ಡಿನೇಟ್ರಿಗೆ ಹೇಳಿಬಿಟ್ಟು ಮಾಡಿಸ್ಕೊಡಿ ಅಂತ ಹೇಳಿದ್ರು. ನಾನು ಅದನ್ನು ಮಾತಾಡಿದೆ. ದರ್ಶನ್ ಅವರು ಆಮೇಲೆ ಸ್ಪಾಟಿಗೆ ಆಮೇಲೆ ದುಬೈಗೆ ಬಂದರು. ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಹಾಡು ತೆಗೆದಿದ್ದು, ಆ ಅನುಭವಗಳು, ಅಲ್ಲಿನ ಕನ್ನಡಿಗರನ್ನ ಸೇರಿಸಿದ್ದು, ದುಬೈನಲ್ಲಿ ಓ ಪ್ರಿಯತಮ ಡೆಸರ್ಟ್ನಲ್ಲಿ ಶೂಟ್ ಮಾಡಬೇಕಾದ್ರೆ ಏನೇನಾಯಿತು, ಸೊ ಕಂಪ್ಲೀಟ್ ದುಬೈಯಲ್ಲಿ ಏನೇನಾಯಿತು, ಆ ಸ್ಕೆಡ್ಯೂಲ್ ಹೇಗಾಯಿತು ಏನು ಅನ್ನೋದನ್ನು ಎಳೆಯಾಗಿ ವಿವರವಾಗಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೀನಿ. ಇದು ನಿರ್ದೇಶಕ ಅನ್ನೋ ನಿರ್ದೇಶಕ ಸರಣಿ. ನಾನು ನಿಮ್ಮ ರಘುರಾಮ್. ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳು ಎಲ್ಲ ಆಪಾದನೆಗಳಿಗೂ ಇದ್ದ ಹಾಗೆ ನೇರವಾಗಿ ಹೃದಯದಿಂದ ಉತ್ತರ ಕೊಡುವಂಥ ಸಮಯ ಸಂದರ್ಭ ನಿಮ್ಮ ಮುಂದೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.